ಯೂಟ್ಯೂಬ್ ಶಾರ್ಟ್ಸ್ ನೋಡ್ತಾ ನೋಡ್ತಾ ನಿಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇವಾಗ ಯೂಟ್ಯೂಬಲ್ಲಿ ಒಂದು ಫೀಚರ್ ಬಂದಿದೆ. ಈ ಒಂದು ಫೀಚರ್ನ ಎಲ್ಲರೂ ಕೂಡ ನಿಮ್ಮ ಒಂದು ಯೂಟ್ಯೂಬ್ ಆ್ಯಪಲ್ಲಿ ಹೋಗಿ ಆನ್ ಮಾಡ್ಕೊಳ್ಳಿ. ಇದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನೇನು ಬೆನಿಫಿಟ್ ಆಗುತ್ತೆ ಎಲ್ಲವನ್ನೂ ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಯೂಟ್ಯೂಬನ್ನು ಜಾಸ್ತಿ ನೋಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ನೀವು ಯಾವುದೇ ಒಂದು ಯೂಟ್ಯೂಬ್ ಶಾರ್ಟ್ಸ್ನ ಈ ಥರ ಓಪನ್ ಮಾಡಿ ನೀವು ನೋಡಬೇಕಾದ್ರೆ ನಿಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಈ ಥರ ನೆಕ್ಸ್ಟ್ ರೀಲ್ ನೋಡ್ತೀರಾ, ಅಂದರೆ ನೆಕ್ಸ್ಟ್ ಶಾರ್ಟ್ಸ್ ನೋಡ್ತೀರಾ, ಅದೇ ಥರ ನೆಕ್ಸ್ಟ್ ಹಿಂಗೆ ಮೂವ್ ಮಾಡ್ತೀರಾ, ನೆಕ್ಸ್ಟ್ ವೀಡಿಯೋ ನೋಡ್ತೀರಾ, ಹಿಂಗೆ ನೋಡ್ಕೊಂಡೇ ಹೋಯ್ತಾ ಇರ್ತೀವಿ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇವಾಗ ಒಂದು ಯೂಟ್ಯೂಬಲ್ಲಿ ಒಂದು ಹೊಸ ಫೀಚರ್ ಬಂದಿದೆ. ಅದನ್ನು ನೀವು ಆನ್ ಮಾಡ್ಕೊಳ್ಳಿ. ನೋಡಿ, ಏನಿಲ್ಲ, ಇಲ್ಲಿ ಕೆಳಗಡೆ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇರುತ್ತೆ, ಅಲ್ಲಿ ಕೆಳಗಡೆ ಯು ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ಏನೇನು ನೋಡಿರ್ತೀರಾ ಅದೆಲ್ಲ ನಿಮ್ಗೆ ಇಲ್ಲಿ ಕಾಣುತ್ತೆ. ಅಲ್ಲಿ ಮೇಲ್ಗಡೆ ಒಂದು ಸೆಟ್ಟಿಂಗ್ ಸಿಂಬಲ್ ಬರುತ್ತೆ, ನೀವಲ್ಲಿ ನೋಡ್ಬೋದು, ಒಂದು ಸೆಟ್ಟಿಂಗ್ ಸಿಂಬಲ್ ಇದೆ, ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕೆಳಗಡೆಗೆ ಬಂದಾಗ ಇಲ್ಲಿ ನಿಮಗೆ ಡೈಲಿ ಲಿಮಿಟ್ಸ್, ಶಾರ್ಟ್ಸ್ ಫೀಡ್ ಲಿಮಿಟ್ ಅಂತ ಅಂದ್ಬಿಟ್ಟು ಒಂದು ಹೊಸ ಆಪ್ಷನ್ ಬಂದಿದೆ. ಇದು ಮುಂಚೆ ಇರಲಿಲ್ಲ, ಇವಾಗ ಇದು ಬಂದಿದೆ. ಇಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಸೆಟ್ ಹೌ ಮಚ್ ಟೈಮ್ ಯು ಕ್ಯಾನ್ ಸ್ಕ್ರಾಲ್ ಆನ್ ಶಾರ್ಟ್ಸ್ ಈಚ್ ಡೇ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಇದ್ರ ಪಕ್ಕ ಒಂದು ಆನ್ ಆಫ್ ಬಟನ್ ಇದೆ, ಇದಕ್ಕೆ ಸದ್ಯಕ್ಕೆ ಆಫ್ ಆಗಿದೆ. ಇದನ್ನು ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ. ಇದು ಆನ್ ಮಾಡೋಕೆ ಹೋದಾಗ ನಿಮ್ಗೆ ಇಲ್ಲಿ ಶಾರ್ಟ್ ಫೀಡ್ ಅಂತ ಮೇಲ್ಗಡೆ ತೋರಿಸುತ್ತೆ, ಕೆಳಗಡೆ ಟೈಮಿಂಗ್ಸ್ ತೋರಿಸುತ್ತೆ, 15 ಮಿನಿಟ್ಸ್, 30 ಮಿನಿಟ್ಸ್, 45 ಮಿನಿಟ್ಸ್, 1 ಅವರ್, 2 ಅವರ್ ಅಂತ. ನೋಡಿ, ನೀವು ಒಂದು ಟೈಮನ್ನು ಸೆಟ್ ಮಾಡ್ಕೋಬೋದು. ಎಕ್ಸಾಂಪಲ್, ಇವಾಗ ನಾನು 1 ಅವರ್ ಸೆಟ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಈಗ 1 ಅವರ್ ಸೆಟ್ ಆಯಿತು. ನೋಡಿ, ಈಗ ನಾನು ಯಾವುದೇ ಒಂದು ಶಾರ್ಟ್ಸನ್ನು ಈ ಥರ ನಾನು ನೋಡಿಕೊಂಡು 1 ಅವರ್ ಏನಾದರೂ ನಾನು ತಲುಪ್ತು ಅಂತಂದರೆ, 1 ಅವರ್ ರೀಚ್ ಲಿಮಿಟ್ ಆಯಿತು ಅಂತಂದರೆ, ಅಂದರೆ ಈ ಥರ ಶಾರ್ಟ್ಸ್ನ ತಳ್ಳಿ ನೋಡಿ 1 ಅವರ್ ನೋಡಿದೆ ಅಂತಂದರೆ, ಆಗ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ, ಆ ಶಾರ್ಟ್ಸ್ನ ಪ್ಲೇ ಆಗೋದನ್ನು ಸ್ಟಾಪ್ ಮಾಡ್ತಾರೆ. ಆಯಿತಾ? ನೀವು ಸ್ಕ್ರೋಲ್ ಮಾಡಿದ್ರೂ ವೀಡಿಯೋ ಬರೋಲ್ಲ ಅವಾಗ. ಯಾಕೆ ಅಂತಂದರೆ ನೀವು 1 ಅವರ್ ರೀಚ್ ಆಗಿದ್ದೀರ, ಅದಕ್ಕೋಸ್ಕರ. ಸೊ ಹಾಗಾಗಿ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ. ಇದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಟೈಮು ಕೂಡ ಸೇವ್ ಆಗುತ್ತೆ. ನಿಮ್ಮ ಲೈಫಲ್ಲಿ ತುಂಬ ಜನ ಇದರಲ್ಲೇ ಟೈಮ್ ತುಂಬ ಹೋಗ್ತಾ ಇರುತ್ತೆ, ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಈ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಆ್ಯಂಡ್ ವೀಡಿಯೋಸ್ ಆಗಿರೋ ಒಂದು ಲೈಕ್ ಮಾಡಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಗೈಸ್. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.